ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದೊಳಗೆ ಹುಲಿಗೆಮ್ಮ ದೇವಿಗೆ ಪಡ್ಲಿಗೆ ತುಂಬಿಸೋ ಸಂಪ್ರದಾಯದ ಬಗ್ಗೆ ಹೇಳಿದ್ದೆ. ಇನ್ನು ಇವತ್ತು ದೇವ್ರ ಸಮಾರಾಧನೆ ಹೆಂಗೆ ಮಾಡಿದ್ರು, ಏನೆಲ್ಲ ಪದ್ಧತಿಗಳನ್ನು ಮಾಡಿದ್ರು ಅನ್ನೋದನ್ನು ತೋರಿಸ್ತೀನಿ. ದೇವ್ರ ಸಮಾರಾಧನೆ ಅನ್ನೋದು ಮದುವೆಗಿಂತ ಮೊದಲು ಮಾಡುವಂಥ ಒಂದು ಸಂಪ್ರದಾಯ. ಮದುವೆಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹತ್ವನ ದೇವ್ರ ಸಮಾರಾಧನೆಗೂ ಕೊಡ್ತಾರೆ. ದೇವ್ರ ಸಮಾರಾಧನೆ ನಿರ್ವಿಘ್ನದಿಂದ ಮುಗೀತು ಅಂತಂದ್ರೆ ಅರ್ಧ ಮದುವೆ ಮುಗ್ದಂಗನ. ಅಷ್ಟು ಮುಖ್ಯವಾದದ್ದು ಈ ದೇವ್ರ ಸಮಾರಾಧನೆ. ಹೆಸರು ಹೇಳು ಹಂಗೆ ಮನೆ ದೇವರಿಗೆ, ದೊಡ್ಡ ದೇವರಿಗೆ ಮತ್ತು ಗಣಪತಿಗೆ, ಸಮಸ್ತ ದೇವಗಣಕ್ಕೂ ಪ್ರಾರ್ಥನೆ ಮಾಡಿ ಮದುವೆ ಕಾರ್ಯ ಎಲ್ಲ ನಿರ್ವಿಘ್ನದಿಂದ ನಡೀಲಿ, ಯಾವುದೇ ತೊಂದರೆ ಆಪತ್ತುಗಳು ಬಾರದೆ ಇರಲಿ ಅಂತ ಪ್ರಾರ್ಥನೆ ಮಾಡುವಂಥ ಸುದಿನ ಅದು. ಮತ್ತೆ ತಡ ಬರ್ರಿ ದೇವ್ರ ಸಮಾರಾಧನೆ ಝಲಕ್ ಹೆಂಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ. ದೇವ್ರ ಸಮಾರಾಧನೆ ದಿವಸ ಮುಂಜಾನೆ ಹಂದ್ರ ಹಾಕೋದ್ರಿಂದ ದೇವ್ರ ಕಾರ್ಯ ಶುರು ಆಗ್ತದೆ. ತೆಂಗಿನ ಗರಿ ಮತ್ತು ಹಂದ್ರದ ತಪ್ಪಲ ಅಂತ ಇರ್ತದೆ. ಅದನ್ನು ತಗೊಂಡು ಬಂದು ಮನೆ ಮುಂದೆ 5 ಕಂಬ ಇಟ್ಟು ಹಂದ್ರ ಹಾಕ್ತಾರೆ. ಪ್ರತಿಯೊಂದು ಕಂಬಕ್ಕೂ ಸುಣ್ಣ ಕೆಮ್ಮಣ್ಣಿನ ಪಟ್ಟಿ ಬರೆದು ಅಲಂಕಾರ ಮಾಡ್ತಾರೆ. ಹಸಿರಿನ ಹಂದ್ರಕ್ಕೆ ಕೆಂಪು ಹಳದಿ ಹೂಗಳಿಂದ ಅಲಂಕಾರ, ನೋಡ್ಲಿಕ್ಕಂತೂ ಭಾಳ ಚಂದ. ಹಂದ್ರ ಹಾಕಿದ್ರು ಅಂದ್ರೆ ಮದ್ವೆ ಮನೆಗೆ ಇನ್ನಷ್ಟು ಲಕ್ಷಣ ಹೆಚ್ಚುತ್ತದೆ. ಒಂಥರ ಖುಷಿ ಹಂದ್ರದ ಮನೆಯೊಳಗೆ ಓಡಾಡೋದಂದ್ರೆ. ಹಂದ್ರ ಹಾಕಿದ ಮೇಲಿನ ಮುಂದಿನ ಕಾರ್ಯ ಶುರು ಆವತ್ತು. ಮೊದಲೆಲ್ಲ ಮದುವೆ ದಿವಸ ಸುರ್ಗಿ ಮಾಡ್ತಿದ್ರು, ಆದರೆ ಈಗ ದೇವ್ರ ಸಮಾರಾಧನೆ ದಿವಸನ ಸುರ್ಗಿ ಮಾಡ್ತಾರೆ. ಅಂದಂಗೆ ಸುರ್ಗಿ ಅಂದ್ರೆ ಏನಂತೀರಾ? ಅರ್ಶಿನ ಶಾಸ್ತ್ರ, ಹಳದಿ ಫಂಕ್ಷನ್ ಅಂತೀವಲ್ಲ ಅದ. ಮೊದಲ ಮದುಮಗ, ಅಪ್ಪ, ಅಮ್ಮ, ಕಳಸ್ಗಿತ್ತಿ ಎಲ್ಲರನ್ನೂ ಒಂದು ಚಾಪಿ ಹಾಸಿ ಕೂಡಿಸ್ತಾರೆ. ಮನೆಯೊಳಗಿರೋ 5 ಜನ ಮುತ್ತೈದೆಯರು ಮೊದಲ ಅವರಿಗೆಲ್ಲ ಕುಂಕುಮ ಹಚ್ಚಿ ಅವರಿಗೆ ಅರ್ಶಿನ ಎಣ್ಣೆ ಎಲ್ಲ ಹಚ್ತಾರೆ. ಈಗೆಲ್ಲ ನಾವು ಫಂಕ್ಷನ್ ಬಂತು ಅಂತಂದ್ರೆ ಪಾರ್ಲರಿಗೆ ಹೋಗಿ ಫೇಶಿಯಲ್ಲು ಅದು ಇದು ಅಂತ ಏನೇನೋ ಮಾಡಿಸ್ಕೊಂಡು ಸ್ಕಿನ್ ಗ್ಲೋ ಆಗಲಿ ಅಂತ ಮಾಡ್ತೀವಿ. ಆದ್ರೆ ಹಿಂದಿನ ಕಾಲದೊಳಗೆ ಇದೆಲ್ಲ ಇರಲಿಲ್ಲ. ಮನೆಯೊಳಗನ ಅರ್ಶಿನದ ಬೇರದಿಂದ ಅರ್ಶಿನ ಮಾಡಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಹಾಕಿ ಮದುಮಕ್ಕಳಿಗೆ ಹಚ್ಚುತ್ತಿದ್ರು. ಅರ್ಶಿನದ ನೀರು ಬಿದ್ದ ಮೇಲೆ ಸ್ಕಿನ್ನು ಆಟೋಮೆಟಿಕ್ ಆಗಿ ಗ್ಲೋ ಆಗ್ತಿತ್ತು. ನಮ್ಮ ಹಿರಿಯರು ಮಾಡಿದಂಥ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಒಂದು ಕಾರಣ ಇದ್ದೇ ಇರ್ತದೆ. ಮನೆಯೊಳಗಿರೋ ಎಲ್ಲರೂ ಅರ್ಶಿನ ಎಣ್ಣೆ ಹಚ್ಚಿದ ಮೇಲೆ ದೇವ್ರ ಹಾಡ ಹೇಳಿ ಆರತಿ ಮಾಡ್ತಾರೆ. ಆರತಿ ಮಾಡೋ ಮುಂದೆ ಮದುಮಗ ಆರತಿ ತಟ್ಟಿಗೆ ರೊಕ್ಕ ಹಾಕ್ತಾನೆ. ಆರತಿ ಆದಮೇಲೆ ಮದುಮಗನ ಅಮ್ಮ ಒಡಪು ಹಾಕಿ ಗಂಡನ ಹೆಸರು ಹೇಳ್ತಾರೆ. ಹಂಗೆ ಮದುಮಗನ ಅಪ್ಪ ಪ್ರೀತಿಯಿಂದ ಹೆಂಡತಿ ಹೆಸರು ಹೇಳ್ತಾರೆ. ಹಂಗೆ ಆರತಿ ಮಾಡಿದವ್ರು ತಮ್ಮ ಗಂಡಂದ್ರ ಹೆಸರು ಹೇಳಿ ಒಡಪು ಹಾಕ್ತಾರೆ. ಇದಂತೂ ಕೇಳಲಿಕ್ಕೆ ಭಾರಿ ಮಸ್ತ್ ಇರ್ತದೆ. ಹಂದ್ರದ ಮಧ್ಯದೊಳಗೆ 4 ಮಣಿ ಹಾಕ್ತಾರೆ ಮತ್ತು ಅದ್ರ ಸುತ್ತ 5 ತಾಮ್ರದ ತಂಬಿನ ಇಟ್ಟಿರ್ತಾರೆ. ಪ್ರತಿಯೊಂದು ತಂಬಿಗೆ ಒಳಗೂ ಅರಿಶಿನ, ಕುಂಕುಮ ಮತ್ತು ಮಂತ್ರಾಕ್ಷತೆ ಹಾಕಿ ನೀರು ತುಂಬಿಸಿಟ್ಟಿರ್ತಾರೆ. ದಾರದಿಂದ 5 ತಂಬಿಗೆನೂ ಜೋಡಿಸಿರ್ತಾರೆ. 5 ತಂಬಿಗೆಗೂ ದಾರ ಸುತ್ತಬೇಕಾದ್ರೆ 5 ಜನ ಮುತ್ತೈದೆಯರು ದಾರ ಸುತ್ತಿ ರೆಡಿ ಮಾಡಿಡ್ತಾರೆ. ಆಮೇಲೆ 5 ಜನ ಮುತ್ತೈದೆಯರು ಕೂಡ್ಕೊಂಡು ಮಣಿ ಮೇಲೆ ಕೂತಿರೋರಿಗೆ ಅರ್ಶಿನದ ನೀರು ಹಾಕಿ ಸುರ್ಗಿ ಕಾರ್ಯನ ಮಾಡ್ತಾರೆ. ಸುರ್ಗಿ ಆದಮೇಲೆ ಮತ್ತೊಮ್ಮೆ ಹಂದ್ರದೊಳಗೆ ಕದ್ಲಾರ್ತಿನ ಮಾಡ್ತಾರೆ. ಸುರ್ಗಿ ಕೊನೆಗೆ 5 ತಂಬಿಗೆ ಒಳಗೆ ನೀರು ತುಂಬಿಟ್ಟಿರ್ತಾರಲ್ಲ ಅದನ್ನು 5 ಜನ ಮುತ್ತೈದೆಯರು ಅವ್ರ ಮೇಲೆ ಹಾಕಿ ಸುರ್ಗಿನ ಮುಗಿಸ್ತಾರೆ. ಸುರ್ಗಿ ಆದಮೇಲೆ ಎಲ್ಲರೂ ರೆಡಿಯಾಗಿ ಮತ್ತು ಮುಂದಿನ ಶುಭ ಕಾರ್ಯಕ್ಕೆ ರೆಡಿ ಮಾಡ್ತಾರೆ. ದೊಡ್ಡ ರಂಗೋಲಿ ಹಾಕಿ ಒಳಕಲ್ಲು ಬೀಸುಕಲ್ಲನ್ನ ಇಡ್ತಾರೆ. ಹೂವು, ಸುಣ್ಣ, ಕೆಮ್ಮಣ್ಣು ಎಲ್ಲ ಹಚ್ಚಿ ಒಳಕಲ್ಲು ಬೀಸುಕಲ್ಲಿಗೆ ಅಲಂಕಾರ ಮಾಡ್ತಾರೆ.
ಒಂದು ಕಡೆ ಗೌರಿ ಇಡ್ತಾರ, ಇನ್ನೊಂದು ಕಡೆ ವೆಂಕಟರಮಣ ಪದ್ಮಾವತಿ ಫೋಟೋ ಇಟ್ಟು ಎಲ್ಲ ರೆಡಿ ಮಾಡ್ತಾರೆ. ಇಷ್ಟೆಲ್ಲ ಪೂಜಾಕ್ಕೆ ರೆಡಿ ಮಾಡೋದ್ರೊಳಗನ ನಮ್ಮ ಭಾಗ್ಯದ ಬಳೆಗಾರರು ಮನೆಗೆ ಬಂದ ಬಿಟ್ರು. ಹಂದ್ರದೊಳಗೆ ಚಾಪಿ ಹಾಸಿ ಬಳೆಗಾರನ್ನ ಕೂಡಿಸ್ತಾರ. ಲಗ್ಗನ ಮನೆ ಒಳಗೆ ಹಂದ್ರದೊಳಗೆ ಕೂತ್ಕೊಂಡು ಹೆಣ್ಮಕ್ಳಿಗೆ ಬಳಿ ಇಟ್ಕೊಳ್ಳೋದಂದ್ರೆ ಏನೋ ಒಂಥರ ಸಂಭ್ರಮ. ಮೊದಲಿಗೆ ಬಳೆಗಾರಿಗೆ ಒಂದು ಮರದೊಳಗೆ ಅಕ್ಕಿ, ಬ್ಯಾಳಿ, ಬೆಲ್ಲ, ಹಿಟ್ಟು ಮತ್ತು ತಾಂಬೂಲ, ದಕ್ಷಿಣೆ ಎಲ್ಲ ಇಟ್ಟು ಬಳಿ ಪೂಜೆ ಮಾಡಿ ಅವ್ರಿಗೆ ಕೊಡ್ತಾರೆ. ಮೊದಲ ಬಳಿ ಪೂಜೆ ಆದ್ಮೇಲೆನ ಬಳಿ ಇಟ್ಕೊಳ್ಳಿಕ್ಕೆ ಶುರು ಮಾಡೋದು. ಮೊದಲಿಗೆ ಹಿತ್ತಲ ಗೊರ್ಜಿನ ಬಳಿ ಇಟ್ಕೋಬೇಕು. ಈ ಹಿತ್ತಲ ಗೊರ್ಜಿ ಅಂದ್ರೆ ಯಾರು ಅನ್ಕೊಂಡಿರೇನು? ಹಿತ್ತಲ ಗೊರ್ಜಿ ಅಂದ್ರೆ ಮುತ್ತೈದಿ. ಹಿತ್ತಲ ಗೊರ್ಜಿ ಆಗ್ಬೇಕಂದ್ರೂ ಕೆಲವೊಂದಿಷ್ಟು ನಿಯಮಗಳವ. ಏನಂದ್ರೆ ಆ ಮುತ್ತೈದಿಗೆ ಅಂದ್ರೆ ಹಿತ್ತಲ ಗೊರ್ಜಿ ಯಾರು ಆಗ್ತಾರಲ್ಲ ಅವರಿಗೆ ಅಪ್ಪ, ಅಮ್ಮ, ಅತ್ತಿ, ಮಾವ ಎಲ್ಲರೂ ಇರಬೇಕು. ನಿಖಿಲನ್ ಮದ್ವೆ ಒಳಗೆ ಪ್ರಿಯಾ ಹಿತ್ತಲ ಗೊರ್ಜಿ ಆಗಿದ್ಲು. ಹಿತ್ತಲ ಗೊರ್ಜಿ ಫಸ್ಟ್ ಬಳಿ ಇಟ್ಕೊಂಡ್ಮೇಲೆ ಆಮೇಲೆ ಎಲ್ಲರೂ ಬಳಿ ಇಟ್ಕೊಳ್ಳಿಕ್ಕೆ ಶುರು ಮಾಡಿದರು. ಬಳಿ ಇಟ್ಕೊಳ್ಳೋ ಶಾಸ್ತ್ರ ಮುಗಿದ್ಮೇಲೆ ಮೊದಲಿಗೆ ರೆಡಿ ಮಾಡಿಟ್ಟಂಥ ಒಳಕಲ್ಲು ಮತ್ತು ಬೀಸು ಕಲ್ಲು ಅದ್ರ ಪೂಜಾ ಎಲ್ಲ ಶುರು ಆಯಿತು. ಇದಕ್ಕೆ ಒಳಕಲ್ ಪೂಜಾ ಅಂತ ಕರೀತಾರೆ. ಒಳಕಲ್ ಪೂಜಾಕ್ಕೆ ಫಸ್ಟ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕಿ ಹಾಲಿನಿಂದ ಹಿಟ್ಟನ್ನು ಕಲಿಸ್ತಾರೆ. ಈ ಹಿಟ್ಟಿನೊಳಗನ ಹಿತ್ತಲ ಗೊರ್ಜಿ ಗಣಪತಿ ವಿಗ್ರಹನ ಮಾಡ್ತಾಳೆ. ಇಲ್ಲೇ ವಾಣಿ ಅಕ್ಕ ಮತ್ತು ಪ್ರಿಯಾ ಇಬ್ಬರು ಕೂಡ ಗಣಪತಿನ ಮಾಡಿದ್ರು ನೋಡ್ರಿ. ಗಣಪತಿ ಭಾಳ ಚಂದಾಗಿತ್ತು. ಒಳಕಲ್ ಪೂಜೆ ಒಳಗೆ ಗೌಲಿ ಹಿಟ್ಟನ್ನು ಕಲಸಿರ್ತಾರೆ. ಅಲ್ಲೇ ಮುತ್ತೈದರೆಲ್ಲ ಕೂತ್ಕೊಂಡು ಲಕ್ಷ್ಮೀ ಶೋಭಾನ ಹೇಳ್ಕೋತ ಗೌಲಿ ಮಾಡ್ತಾರೆ. ಹಿಟ್ಟಿನಿಂದ ಮಾಡಿದ ಗಣಪತಿಗೆ ಅರಿಶಿನ, ಕುಂಕುಮ, ಕರಿಕಿ, ಪತ್ರಿ, ಗೆಜ್ಜಿ ವಸ್ತ್ರ, ಕೆಂಪು ಹೂವು, ಆಮೇಲೆ ಬೆಲ್ಲದ ನೈವೇದ್ಯ ಎಲ್ಲ ಮಾಡಿ ಮೊದಲೊಂದಿಪೆ ನಿನಗೆ ಗಣನಾಥ ಅಂಥೇಳಿ ಹಾಡ್ಕೋತ ಪೂಜಾ ಮಾಡ್ತಾರೆ. ಮದ್ವೆ ಮುಗಿದ್ಮೇಲೆ ಹಂದ್ರ ಇಳಿಸೋವರೆಗೂ ಈ ಗಣಪತಿ ಹಂಗೆ ಇರಬೇಕು. ಒಳಕಲ್ಲು ಮತ್ತು ಬೀಸು ಕಲ್ಲಿಗೆ 5 ವಿಳ್ಯದೆಲೆ, ಅಡಿಕೆ, ನೆನೆಸಿದ ಕಡ್ಲಿ ಮತ್ತು ಬಳ್ಳಿ ಲಡ್ಗಿ, ತರುಗು ಎಲ್ಲ ಇಟ್ಟು ಪೂಜಾ ಮಾಡ್ತಾರೆ. ದೇವ್ರ ಸಮಾರಾಧನೆ ಒಳಗೆ ಒಳಕಲ್ ಪೂಜಾಕ್ಕೆ ಬಳ್ಳಿ ಲಡ್ಗಿ ಇರಲೇಬೇಕು. ಬಳ್ಳಿ ಲಡ್ಗಿ ಅಂದ್ರೆ ಸಿಹಿ ಉಂಡಿ ಥರ. ಹಂದ್ರದೊಳಗನ ಅವತ್ತು ಬಳ್ಳಿ ಲಡ್ಗಿ ಮಾಡೋ ಪದ್ಧತಿ. ಹಿಟ್ಟು ಕಲಸಿ ಅದನ್ನು ಉದ್ದುದ್ದಕ್ಕೆ ಮ್ಯಾಗಿ ಥರ ಹೊಸದು ಎಣ್ಣೆ ಒಳಗೆ ಕರಿತಾರೆ. ಆಮೇಲೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಬೆಲ್ಲ ತುಪ್ಪ ಪಾಕ ಮಾಡಿ ಅದರೊಳಗೆ ಕಲಿಸಿ ಉಂಡೆ ಮಾಡ್ತಾರೆ. ಇದಕ್ಕನ ಬಳ್ಳಿ ಲಡ್ಗಿ ಅಂತ ಕರೀತಾರೆ. ಬಳ್ಳಿ ಲಡ್ಗಿ ಜೊತೆಗೆ ತರಗುನು ಇರಬೇಕು. ತರಗಂದ್ರೆ ಅದೇ ಹಿಟ್ಟಿಗೆನೆ ಪೂರಿ ಥರ ಮಾಡಿ ಕರೆದಿರ್ತಾರೆ. ಸ್ವಲ್ಪ ಸಪ್ ಇರ್ತಾವ. ಇನ್ನು ಮುಖ್ಯವಾಗಿ ದೇವ್ರ ಸಮಾರಾಧನೆ ದಿವಸ ಅಕ್ಷತೆಯನ್ನು ಮಾಡ್ತಾರೆ. ಮುತ್ತೈದೆಯರೆಲ್ಲ ಸೇರಿ ಮಾಡುವಂಥ ಈ ಅಕ್ಷತೆನ ಮದುಮಕ್ಕಳಿಗೆ ಮದುವೆ ದಿವಸ ಉಪಯೋಗಿಸೋದು. ಹಂದ್ರದೊಳಗೆ 5 ಜನ ಮುತ್ತೈದೆಯರು ಕೂತ್ಕೊಂಡು ಮಂಗಳಸೂತ್ರನ ಪೋಣಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಗೌರಿಗೆ ಉಡಿ ತುಂಬಿ ಗಣಪತಿಗೆ ಆರತಿ ಮಾಡ್ತಾರೆ. ಆಮೇಲೆ ಹಿತ್ತಲ ಗೊರ್ಜಿಗೂ ಕೂಡಿಸಿ ಅಕ್ಕಿಗೂ ಉಡಿ ತುಂಬ್ತಾರೆ. ಒಳಕಲ್ಲು ಮತ್ತು ಬೀಸು ಕಲ್ಲಿನ ಮೇಲೆ ಇಟ್ಟಿರುವಂಥ 5 ಜೊತೆ ವಿಳ್ಯದೆಲೆ, ತರಗು, ಲಡ್ಗಿನ 5 ಜನ ಮುತ್ತೈದೆಯರು ತಮ್ಮ ಗಂಡಂದ್ರ ಹೆಸರು ಹೇಳಿ ತಗೋತಾರೆ. ಮೊದಲೆಲ್ಲ ಉದ್ದುದ್ದ ಒಗಟ ಹಾಕಿ ಗಂಡನ ಹೆಸರು ಹೇಳ್ತಿದ್ರು. ಆದರೆ ಈಗ ಸ್ವಲ್ಪ ಕಾಲ ಬದಲಾಗ್ಯದ. ಹಳೆ ಮಂದಿ ನಾಚ್ಕೋತನ ಒಗಟ ಹೇಳ್ಕೋತ ಗಂಡನ ಹೆಸರು ಹೇಳ್ತಿದ್ರು. ಆದರೆ ಇವಾಗ ನಮ್ಮಂಥವ್ರು ಡೈರೆಕ್ಟಾಗೆ ಹೇಳ್ಬಿಡ್ತೀವಿ ನೋಡ್ರಿ ಗಂಡನ ಹೆಸರು. ಇನ್ನು ಒಳಕಲ್ ಪೂಜಾಕ್ಕೆ ಯಾರ್ಯಾರು ಬಂದಿರ್ತಾರ ಅವ್ರಿಗೆಲ್ಲರಿಗೂ ಕೂಡಿಸಿ ಉಡಿ ತುಂಬ್ತಾರೆ. ಇನ್ನು ಮುಖ್ಯವಾಗಿ ಒಳಕಲ್ ಪೂಜಾ ಎಲ್ಲ ಆದಮೇಲೆ ಹಂದ್ರ ಪೂಜಾ ಮಾಡಿಸ್ತಾರೆ. ಹಂದ್ರ ಪೂಜಾಕ್ಕಂದ್ರೆ ಹಂದ್ರಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಅವತ್ತು ಹಂದ್ರಕ್ಕೆ ಏನಂದ್ರೆ ಹೋಳ್ಗೆ ನೈವೇದ್ಯನ ಮಾಡ್ತಾರೆ.
ಮೊದಲು ದೇವ್ರ ನೈವೇದ್ಯ ಮಾಡಿ, ಹಂದ್ರ ನೈವೇದ್ಯ ಮಾಡಿ, ಆಮೇಲೆ ದೊಡ್ಡವ್ರ ಆಶೀರ್ವಾದ ತಗೊಂಡು ಅವತ್ತಿನ ಕಾರ್ಯನ ಮುಗಿಸ್ತಾರೆ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಇದು ನೋಡ್ರಿ ನಮ್ಮ ಬ್ರಾಹ್ಮಣ ಶೈಲಿ ಒಳಗೆ ಮಾಡುವಂಥ ದೇವ್ರ ಸಮಾರಾಧನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.